ಸರ್ ಏನಿದೆ ಹಾಲು ಇಟ್ಕೊಂಡು ಬಿಡಿದ್ರಿ ನಮ್ ದೇವರಿಗೆ ಅಲಿಭಿಷೇಕ ಮಾಡಕ್ಕೆ ಸರ್. ಅಲ್ಲ ಒಳಗಡೆ ಒಳಗಲ್ಲ ಒಳಗಾಯ್ತು ಸರ್. ನಮ್ದು ದೇವ್ರ ದರ್ಶನ ಬೆಳಗ್ಗೆನೆ ಫಸ್ಟ್ ಶೋ ಫ್ಯಾನ್ ಶೋ ಹೇಗಿಂತ ಸರ್? ಸೂಪರ್ ಆಗೈತೆ. ಏನ್ ಇಷ್ಟ ಆಯ್ತು ಸರ್? ಬಾಸ್ ಸರ್ ದರ್ಶನ್ ಸರ್ ಇವತ್ತು ಜೊತೆಲಿಲ್ಲ, ಅಭಿಮಾನಿಗಳ ಜೊತೆಲಿಲ್ಲ. ಇಲ್ಲಿ ಇಲ್ಲ ಅವ್ರೆ ಸರ್, ಅವರು ಜೊತೆಲಿಲ್ಲ. ನಾವಿದ್ದೀವಿ. ಚಿತ್ರ ಅಭಿಮಾನಿಗಳು ಗೆಲ್ಸ್ತಾರ? ನಾವಿದ್ದೇ ಇವತ್ತು ದರ್ಶನ್ ಸರ್ ಒಳಗಡೆ ಇದ್ದಾರೆ, ಆದ್ರೆ ಆ ಒಂದು ನೋವು ಇದೆ, ಹಾಗೆ ಖುಷಿನೂ ಇದೆ. ಯಾಕಂದ್ರೆ ಅವ್ರಿಗೆ ನಂಬಿಕೆ ಇದೆ, ಯಾಕಂದ್ರೆ ಅವರ ಸೆಲೆಬ್ರಿಟಿಗಳು ಯಾವತ್ತು ಕೈ ಬಿಡಲ್ಲ ನಂಬಿಕೆ ಇದೆ. ಸೊ ಇವತ್ತು ಜೊತೆಲಿಲ್ಲ, ಆದ್ರೆ ನೀವು ನಿಮ್ಮ ಡಿ ಬಾಸ್ಗೆ ನೀವೇನ್ ಹೇಳಕ್ ಇಷ್ಟ ಪಡ್ತೀರಿ? ಏನಿಲ್ಲ, ಯಾವಾಗಲೂ ನಮ್ ಬಾಸ್ ಜೊತೆ ಇರ್ತೀವಿ. ಏನೇ ಆಗ್ಲಿ ಏನೇ ಆದ್ರೂ ನಮ್ ಬಾಸ್ ಜೊತೆ ನಾವಿದ್ದೇವೆ. ಇದ್ರಲ್ಲಿ ನೆಮ್ಮದಿ ಆಗಿರ್ಬೇಕು, ನಮ್ಮ ನೆಮ್ಮದಿ ಆಗಿರ್ಬೇಕು. ನಮ್ ಬಾಸ್ ಯಾರು? ಚಾಲೆಂಜಿಂಗ್ ಸ್ಟಾರ್ ಇವತ್ತು ದರ್ಶನ್ ಸರ್ ಒಳಗಡೆ ಇದ್ದಾರೆ, ಆದ್ರೆ ಅಭಿಮಾನಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ದರ್ಶನ್ ಸರ್ ಇವತ್ತು ಒಂಟಿ ಅಲ್ಲ. ಹೌದು, ನಾವು ಕನ್ನಡಕ್ಕಾಗಿ ಏಕೈಕ ನಟ, ಬರೀ ಕನ್ನಡಕ್ಕಾಗಿ ಇದು ಚಿತ್ರ ಮಾಡ್ತಿರೋದ್ರೆ ನಮ್ ದರ್ಶನ್ ಸರ್ ಮಾತ್ರ. ಬೇರೆ ಯಾರು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಲ್ಲ, ಬೇರೆ ಯಾರುವೇ ಇದ್ ಮಾಡಲ್ಲ, ಬೇರೆ ಪ್ರಮೋಷನ್ ಮಾಡ್ತಾರೆ. ಈ ಸಿನಿಮಾ ಇದು ಪ್ಯಾನ್ ಇಂಡಿಯಾ ಆಗ್ಬೇಕಾಯ್ತು ಅಂತ ಹೇಳ್ತಿದ್ದಾರೆ ನೋಡಿದವರು. ಏನಕ್ಕೆ ಬೇಕು ಸರ್ ಪ್ಯಾನ್ ಇಂಡಿಯಾ? ನಮ್ ಕರ್ನಾಟಕನೇ ಪ್ಯಾನ್ ಇಂಡಿಯಾ. ನಾವೇ ಸಾಕು ಸರ್, ಯಾವ ಪ್ಯಾನ್ ಇಂಡಿಯಾ ಬೇಡ, ಏನು ಬೇಡ. ಕರ್ನಾಟಕ ಒಂದ್ ಸಾಕು. ನಮ್ ಬಾಸ್ ಕರ್ನಾಟಕದಲ್ಲಿ ಎಲ್ಲ ಮಾಡ್ತಾವ್ರೆ. ಏನಂತಾರೆ, ಬೇರೆ ಕಡೆ ಇಟ್ಕೊಂಡು ಬೇರೆಯವ್ರ ಬಗ್ಗೆ ಕಾಂಟ್ರವರ್ಸಿಲ್ ಇರ್ತಾರೆ ದರ್ಶನ್ ಸರ್ ಹಾಗೆ ಅವ್ರ ಫ್ಯಾನ್ಸ್. ಏನಕ್ಕೆ ಸರ್ ಇರ್ತಾರೆ? ಯಾರಿಗೂ ಇರಲ್ಲ ಅಂತ ಅವರೆಲ್ಲ ಕಾಂಟ್ರವರ್ಸಿ ಆಗಿದ್ದಾರೆ. ಸರ್ ನಾವು ಯಾರಿಗೂ ಬಕೆಟ್ ಹಿಡಿಯಕ್ ಹೋಗಲ್ಲ, ಯಾರಿಗೂ ನಮ್ ಭಾಷೆ ಯಾರಿಗೂ ಬಕೆಟ್ ಹಿಡಿಯಕ್ ಹೋಗಲ್ಲ. ಎಲ್ಲ ನಾವು ಕನ್ನಡದವ್ರ ಎಲ್ಲ ಅಪ್ಪಟ್ಟ ಬಂದಿದ್ದು ಧನ್ವೀರ್ ಸರ್ ಒಬ್ಬರೇ ನಮ್ ಬಾಸ್ಗೆ, ಇನ್ಯಾರು ಬಂದಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ. ಸರ್ ಒಳಗಡೆ ಇದ್ದಾರೆ ದರ್ಶನ್ ಸರ್ಗೆ ಅಭಿಮಾನಿಗಳಾಗಿ ಏನ್ ಹೇಳ್ತೀರಾ ಸರ್? ಎಲ್ಲ ಹೊರಗೆ ಬಾಸ್ಗೆ ಹೇಳೋದು ಒಂದೇನಂದ್ರೆ, ಹೊರಗಡೆ ನಾವಿದ್ದೀವಿ, ಹೊರಗಡೆ ಇನ್ನೂ 5 ವರ್ಷ ಸೇರಿ ಬಂದಿದ್ದೀನಿ. ಹೊರಗಡೆ ಬಾಸ್ ನೀವು ಹೊರಗಡೆ ಆರಾಮಾಗಿರಿ, ಹೊರಗಡೆ ನಾವಿದೀವಿ, ನಾವು ನೋಡ್ಕೊತೀವಿ. ನೀವು ಸೆಲೆ ಬಿಡಿದೀವಿ, ನೀವು ಇಲ್ಲಾಸ್ಕೊಂಡಿದ್ದೀರಾ, ನೀವು ಇಲ್ಲೇ ಇದ್ದೀರಾ, ನಾವು ನೋಡ್ಕೊತೀವಿ. ಜೊತೆಗೆ